ಬಹಳ ಹಿಂದೆ ಭೂಮಿಯು ಗಾಳಿಯ ಮೂಲಕ ರಹಸ್ಯಗಳನ್ನು ಪಿಸುಗುಟ್ಟಿದಾಗ ರಕ್ತ ಮತ್ತು ಗೌರವದಿಂದ ಬಂಧಿಸಲ್ಪಟ್ಟ ಯೂದರ ಆಳ್ವಿಕೆಯಲ್ಲಿ ಒಂದು ರಾಜ್ಯವು ಅಭಿವೃದ್ಧಿ ಹೊಂದಿತು. ಅವರ ಪರಂಪರೆಯನ್ನು ಕಲ್ಲಿನಲ್ಲಿ ಅಲ್ಲ, ಬೆಳ್ಳಿಯಲ್ಲಿ ಕೆತ್ತಲಾಗಿದೆ. ಏಕತೆಯ ಸಂಕೇತಗಳೊಂದಿಗೆ ನಕಲಿ ಮಾಡಿದ ಕಡೆಗಳು ಶಕ್ತಿಯ ಭರವಸೆಯಾಗಿ ತಲೆಮಾರುಗಳ ಮೂಲಕ ರವಾನಿಸಲ್ಪಟ್ಟವು. ಆದರೆ ಯುದ್ಧವು ಯಾವಾಗಲೂ ಮಾಡುವಂತೆ ಪ್ರಪಂಚದಾದ್ಯಂತ ರಕ್ತ ಸಂಬಂಧವನ್ನು ಹರಡಿತು. ಅವರ ಕಥೆಗಳು ಪುರಾಣವಾಗಿ ಮರೆಯಾಗುತ್ತಿವೆ. ಶತಮಾನಗಳ ನಂತರ ಗಾಜು ಮತ್ತು ಉಕ್ಕಿನ ನಗರದಲ್ಲಿ ಇಬ್ಬರು ಅಪರಿಚಿತರು ಆ ಕಳೆದುಹೋದ ಇತಿಹಾಸದ ಭಾರವನ್ನು ತಮ್ಮ ಮಣಿಕಟ್ಟುಗಳ ಮೇಲೆ ಹೊತ್ತುಕೊಂಡರು. ಕಾರ್ಪೊರೇಟ್ ಜಗತ್ತನ್ನು ವಶಪಡಿಸಿಕೊಂಡ ಆದರೆ ತನ್ನ ಭೂತಕಾಲವನ್ನು ಕಳೆದುಕೊಂಡ ಆರವ್ ಮತ್ತು ಶಾಂತಶಕ್ತಿಯಿಂದ ಉತ್ತರಗಳಿಗಾಗಿ ಹಾತೊರೆಯುವ ಮಹಿಳೆ ಮಾಯಾ. ಅವರಿಗೆ ತಿಳಿಯದೆ ಅವರ ಕಡೆಗಳು ಅವುಗಳ ಪ್ರಾಚೀನ ವಿನ್ಯಾಸದಲ್ಲಿ ಹೋಲುತ್ತವೆ. ಇಬ್ಬರೂ ಊಹಿಸಲು ಸಾಧ್ಯವಾಗದ ಹಣೆಬರಹದ ಕೀಲಿಯನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ವಿಧಿಯ ಎಳೆಗಳು ಅವರ ಜೀವನವನ್ನು ಒಟ್ಟಿಗೆ ಹೆಣೆಯಲು ಪ್ರಾರಂಭಿಸಿದಾಗ ಮರೆತುಹೋದ ಪರಂಪರೆಯು ಕಲಕುತ್ತದೆ, ಬಯಲಾಗಲು ಕಾಯುತ್ತಿದೆ. ಕೆಲವು ರಹಸ್ಯಗಳು ಶಾಶ್ವತವಾಗಿ ಸಮಾಧಿಯಾಗಲು ತುಂಬಾ ಶಕ್ತಿಶಾಲಿಯಾಗಿರುತ್ತವೆ. ಆರವ್ ತನ್ನ ಎತ್ತರದ ಕಚೇರಿಯಲ್ಲಿ ನಿಂತಿದ್ದಾಗ ಅವನು ವಶಪಡಿಸಿಕೊಂಡ ಸಾಮ್ರಾಜ್ಯದಂತೆ ಅವನ ಕೆಳಗೆ ನಗರವು ಹರಡಿಕೊಂಡಿರುವುದನ್ನು ನಾವು ನೋಡಬಹುದಿತ್ತು. ಆದರೂ ಅವನ ಯಶಸ್ಸಿನ ಹೊರತಾಗಿಯೂ ಅವನಿಗೆ ಒಳಗೆ ಒಂದು ಶೂನ್ಯತೆ ಅನಿಸಿತು. ಅವನ ಜೀವನವು ವ್ಯಾಪಾರ ಒಪ್ಪಂದಗಳು ಮತ್ತು ಖಾಲಿ ವಿಜಯಗಳ ಸರಣಿಯಾಗಿತ್ತು. ಅವನ ಮೇಜಿನ ಮೇಲೆ ಅವನ ತಾಯಿಯ ಛಾಯಾಚಿತ್ರ ಅವನ ಕಣ್ಣಿಗೆ ಬಡಿಯಿತು. ಅವಳು ಬೆಳ್ಳಿಯ ಬಳೆಯಿಂದ ಅಲಂಕರಿಸಲ್ಪಟ್ಟ ಮಣಿಕಟ್ಟು ಅವನಿಗೆ ಸಂಪೂರ್ಣವಾಗಿ ಅರ್ಥವಾಗದ ಹಿಂದಿನ ರಹಸ್ಯಗಳನ್ನು ಹೊಂದಿರುವಂತೆ ತೋರುತ್ತಿತ್ತು. ಮಾಯಾ ಸಂದರ್ಶನಕ್ಕಾಗಿ ಅವನ ಕಚೇರಿಗೆ ಪ್ರವೇಶಿಸಿದಾಗ ಆರವ್ ಅವಳ ಮಣಿಕಟ್ಟಿನ ಮೇಲೆ ತನ್ನ ತಾಯಿಯಂತೆಯೇ ಬೆಳ್ಳಿ ಬಳೆ ಇರುವುದನ್ನು ಗಮನಿಸಿದನು. ಅವನು ಅದರ ಬಗ್ಗೆ ಮಾಯಾಳನ್ನು ಕೇಳಿದನು ಮತ್ತು ಅವಳು ಅದು ಕುಟುಂಬದ ಪರಂಪರೆ ಎಂದು ವಿವರಿಸಿದಳು. ಆರವ್ ತನ್ನ ತಾಯಿಗೆ ಇದೇ ರೀತಿಯದ್ದನ್ನು ಹೊಂದಿದ್ದಳು ಎಂದು ಹಂಚಿಕೊಂಡನು ಮತ್ತು ಕಾಕತಾಳೀಯವು ಅವನ ಕುತೂಹಲವನ್ನು ಹುಟ್ಟುಹಾಕಿತು. ಅವರಿಬ್ಬರ ಹಾದಿಗಳು ದಾಟಲು ಉದ್ದೇಶಿಸಲ್ಪಟ್ಟಿವೆ ಎಂದು ಗ್ರಹಿಸಿದ ಅವನು ಅವಳನ್ನು ಸ್ಥಳದಲ್ಲೇ ನೇಮಿಸಿಕೊಂಡನು. ಮಾಯಾ ತನ್ನ ಪಾತ್ರದಲ್ಲಿ ನೆಲೆಗೊಂಡಂತೆ ಆರವ್ ಬಳೆ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಒಂದು ದಿನ ತನ್ನ ತಾಯಿ ತಮ್ಮ ಕುಟುಂಬದ ಪರಂಪರೆಯನ್ನು ಬಳೆಯೊಂದಿಗೆ ಕಟ್ಟಿಹಾಕಿ ಮಾತನಾಡಿದ್ದಾರೆಂದು ಮಾಯಾಗೆ ಒಪ್ಪಿಕೊಂಡರು. ತನ್ನ ಕುಟುಂಬವು ಪೂರ್ವಜರು ಮತ್ತು ಯೋಧರ ಬಗ್ಗೆ ಇದೇ ರೀತಿಯ ಕಥೆಗಳನ್ನು ಹೊಂದಿದೆ ಎಂದು ಮಾಯಾ ಬಹಿರಂಗಪಡಿಸಿದರು. ಒಟ್ಟಿಗೆ ಅವರು ತಮ್ಮ ಹಂಚಿಕೆಯ ಭೂತಕಾಲವನ್ನು ಅನ್ವೇಷಿಸಲು ಪ್ರಾರಂಭಿಸಿದರು. ಹಳೆಯ ಪತ್ರಗಳು ಮತ್ತು ಛಾಯಾಚಿತ್ರಗಳನ್ನು ಪರಿಶೀಲಿಸಿದರು. ಪ್ರತಿ ಆವಿಷ್ಕಾರವೂ ಅವರ ಸಂಪರ್ಕವನ್ನು ಗಾಢವಾಗಿಸಿತು.
ಬಳೆಗಳ ಚಿಹ್ನೆಗಳು ಮತ್ತು ಪ್ರಾಚೀನ ನಕ್ಷೆಯಿಂದ ಮಾರ್ಗದರ್ಶಿಸಲ್ಪಟ್ಟು ಆರವ್ ಮತ್ತು ಮಾಯಾ ದೂರದ ಪರ್ವತ ಗುಹೆಗೆ ಪ್ರಯಾಣ ಬೆಳೆಸಿದರು. ಒಳಗೆ ಅವರು ಶಾಸನವನ್ನು ಹೊಂದಿರುವ ಪೀಠವನ್ನು ಕಂಡುಕೊಂಡರು. ಅದನ್ನು ಮಾಯಾ ಹೀಗೆ ಅನುವಾದಿಸಿದರು: ಈ ಕಥೆಯ ಮೂಲಕ ಮಾತ್ರ ಅವರ ರಕ್ತ ಸಂಬಂಧಗಳು ಕಳೆದುಹೋದದ್ದನ್ನು ಪುನಃ ಸ್ಥಾಪಿಸಬಹುದು. ಅವರು ತಮ್ಮ ಬಳೆಗಳನ್ನು ಪೀಠದೊಳಗೆ ಇರಿಸಿ ಒಂದು ಸುರುಳಿಯನ್ನು ಬಹಿರಂಗಪಡಿಸಿದರು. ಆರವ್ ಅದರಿಂದ ಓದಿದರು. ಅವರು ಮುರಿದ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳು ಎಂದು ತಿಳಿದುಕೊಂಡರು. ಅವರ ಕುಟುಂಬಗಳು ಯುದ್ಧದಿಂದ ವಿಭಜನೆಯಾದವು, ಆದರೆ ಈಗ ಮತ್ತೆ ಒಂದಾದವು. ಗುಹೆಯಲ್ಲಿ ನಿಂತಾಗ ಆರವ್ ಮತ್ತು ಮಾಯಾ ತಮ್ಮ ಆವಿಷ್ಕಾರವು ಕೇವಲ ಭೂತಕಾಲದ ಬಗ್ಗೆ ಅಲ್ಲ, ಬದಲಾಗಿ ಅವರ ಭವಿಷ್ಯದ ಬಗ್ಗೆ ಎಂದು ಅರಿತುಕೊಂಡರು. ಅವರು ರಕ್ತ ಮತ್ತು ಉದ್ದೇಶದಿಂದ ಬಂಧಿತರಾಗಿದ್ದರು. ಈ ಅರಿವು ಅವರ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿತು. ನಗರಕ್ಕೆ ಹಿಂತಿರುಗಿದ ಆರವ್ ಅವರ ಕಚೇರಿಯು ಈಗ ವಿಭಿನ್ನ ಭಾವನೆಯನ್ನು ಹೊಂದಿದೆ ಎಂದು ಭಾವಿಸಿದರು. ಅದು ಹೆಚ್ಚು ಬೆಚ್ಚಗಿನ ಸಕಾರಾತ್ಮಕ ಕಂಪನಗಳಾಗಿತ್ತು. ಮಾಯಾ ಪ್ರವೇಶಿಸುತ್ತಿದ್ದಂತೆ ಅವರು ತಿಳುವಳಿಕೆಯ ನೋಟವನ್ನು ಹಂಚಿಕೊಂಡರು. ಅವರ ಬಳೆಗಳು ಅವರು ಮರಳಿ ಪಡೆದ ಪರಂಪರೆಯ ಸಂಕೇತವಾಗಿತ್ತು. ಅವರಿಗೆ ಒಟ್ಟಿಗೆ ಸಂತೋಷದ ಭವಿಷ್ಯವಿತ್ತು.